ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುರೇಂದ್ರನಾಥ್. ನಾನು ನಿಮ್ಮ ರವೀಂದ್ರನಾಥ್. ಸ್ನೇಹಿತರೆ, ಇವತ್ತು ನಾವು ರಿಯಾಕ್ಷನ್ ರಾಮಾಯಣದ ಮೋಷನ್ ಟೀಸರ್ ಏನು ಬಂದಿದೆಯಲ್ಲ ಅದರ ರಿಯಾಕ್ಷನ್ ಮಾಡ್ತಿದ್ದೀವಿ. ನಮ್ಮ ರಿಯಾಕ್ಷನ್ ಚಾನಲನ್ನು ಅಂದರೆ ಈ ಮೊದಲನೇ ವಿಡಿಯೋವನ್ನು ರಾಮಾಯಣದಿಂದನೇ ಸ್ಟಾರ್ಟ್ ಮಾಡ್ತಿದ್ವಿ ಅಂತಕ್ಕಂಥದ್ದು ನಿಜವಾಗ್ಲೂ ನಾನಂತೂ ಎಕ್ಸೈಟ್ಮೆಂಟಿಂದ ಕಾಯ್ತಿದ್ದೀನಿ. ಓಕೆನಾ? ಸೊ ಫಸ್ಟ್ ರಿಯಾಕ್ಷನ್ ನಮ್ಮ ಇದು ವಿಡಿಯೋ. ನಿಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೊನೆ ಕ್ಷಣದಲ್ಲಿ ನಿಮ್ಮ ತಿಳಿಸಿ. ನಾವು ನಮ್ಮ ಅಭಿಪ್ರಾಯಗಳನ್ನು ಈ ವಿಡಿಯೋ ಆದಮೇಲೆ ತಿಳಿಸ್ತೀವಿ. ಓಕೆನಾ? ಲೆಟ್ಸ್ ಸ್ಟಾರ್ಟ್. ಬ್ರಹ್ಮ, ವಿಷ್ಣು, ಶಿವ, ಮೂರು ಜನ ತ್ರಿಮೂರ್ತಿಗಳಿಂದ ಸ್ಟಾರ್ಟ್ ಮಾಡಿದ್ದಾರೆ. ನೈಸ್ ಮ್ಯೂಸಿಕ್, ನೈಸ್ ವಿಜುವಲ್ಸ್. The war to end all was begin. Wow. Versus Ravana. Ravana, yes. Yes, excellent visuals. Wow, whole galaxy. Wow. Excellent music. Next level music ಸ್ನೇಹಿತರೆ. Wow. ಸ್ಟ್ರಿಂಗ್ಸು ಅಂದೆಲ್ಲ ಹಾರ್ನ್ಸ್ ಇದೆಯಲ್ಲ, ಗೂಸ್ ಬಂಪ್. ವಾವ್. ವಾವ್ ವಾವ್ ವಾವ್. ಆಹಾ, ಸೂರಿಂಗ್. ಸೂಪರ್. ಅವರ್ ಟ್ರೂತ್, ಅವರ್ ಹಿಸ್ಟ್ರಿ. ಸೂಪರ್. ವೆರಿ ನೈಸ್, ವೆರಿ ನೈಸ್. ಸೂಪರ್ ಅಂದರೆ ಸೂಪರ್. ನಿಜವಾಗ್ಲೂ ನಾನಂತೂ ಕಳೆದೋಗ್ಬಿಟ್ಟೆ. ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇರ್ತಕ್ಕಂಥದ್ದು. ಆಮೇಲೆ ವಿಜುವಲ್ಲು ಅದು ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ರಾಮಾಯಣ ಮತ್ತು ಮಹಾಭಾರತಗಳು ಆ್ಯಕ್ಚುಲಿ ಈ ಟೈಪು ವರ್ಕನ್ನು ಬೇಡುತ್ತೆ. ಅಲ್ಲಿ ಮಾಡಿರ್ತಕ್ಕಂಥ ಟೆಕ್ನಿಷಿಯನ್ಸ್ಗಳಿಗೆ ನಿಜವಾಗ್ಲೂ ಅದರ ಕ್ರೆಡಿಟ್ಸ್ ಸಲ್ಲುತ್ತೆ. ಯಾಕಂದರೆ ಕ್ರೆಡಿಟ್ಸ್ಗಳು ಯಾಕೆ ಸಲ್ಲುತ್ತೆ ಅಂತಂದರೆ, ಒಬ್ಬ ಟೆಕ್ನಿಷಿಯನ್ ಏನಾದರೂ ಗ್ರಾಫಿಕ್ಸ್ ಮಾಡಬೇಕು ಅಥವಾ ಮ್ಯೂಸಿಕ್ ಮಾಡಬೇಕು ಅಂತಂದರೆ, ಹಿಸ್ಟಾರಿಕಲ್ ಮೂವಿಗಳಿಗೆ ಮಾಡಬೇಕು ಅಂತ ಅಂದರೂ ಕೂಡ ಅವ್ರದ್ದು ಅದು ಪುಣ್ಯನೇ. ನಿಜ ಹೇಳ್ಬೇಕಾದ್ರೆ ಅದು ಪುಣ್ಯನೇ. ಅಂಥ ವರ್ಕ್ಗಳನ್ನು ಮಾಡಿದಾಗಲೇ ಮಾತ್ರ ಒಂದು ಮೇಲ್ಮಟ್ಟಕ್ಕೆ ಅದು ಹೋಗ್ಲಿಕ್ಕೆ ಸಾಧ್ಯ. ನಿಜವಾಗ್ಲೂ ಅದಕ್ಕಿಂತ ರಾಮಾಯಣದ ಮತ್ತು ಮಹಾಭಾರತಕ್ಕಿಂತ ದೊಡ್ಡ ಒಂದು ಇವುಗಳು ವರ್ಲ್ಡಲ್ಲಿರ್ತಕ್ಕಂಥ ಯಾವ ಇವುಗಳು ಕಥೆಗಳು ಸಾಧ್ಯ ಇಲ್ಲ. ಒಂದು ಮತ್ತು ಕಥೆನೂ ಹುಟ್ಟಿಸೋಕ್ಕಾಗಲ್ಲ. ಸೊ ಅಂಥ ಒಂದು ಕತೆ, ನಮ್ಮ ಒಂದು ಹಿಸ್ಟ್ರಿ ಬರ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಪುಣ್ಯ. ನಾವೆಲ್ಲರೂ ಕಾತರದಿಂದ ಕಾಯೋಣ ಅಂತ ನನ್ನ ಮನೋಭಾವನೆ. ಆ್ಯಕ್ಚುಲಿ ಇದರಲ್ಲಿ ಅವರೇನು ಕಾಸ್ಟಿಂಗ್ ಮಾಡಿದ್ದಾರೆ, ರಣಬೀರ್ ಕಪೂರ್ ಆಗಿರ್ಬೋದು, ನಮ್ಮ ಕನ್ನಡದ ನಮ್ಮ ಹೆಮ್ಮೆ ಯಶ್ ಅವರಾಗಿರ್ಬೋದು, ಮತ್ತು ಸಾಯಿ ಪಲ್ಲವಿ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಹೋಲುತ್ತೆ ಅನ್ನೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ಆಮೇಲೆ ನಿತೀಶ್ ತಿವಾರಿ ತುಂಬ ಸೂಕ್ಷ್ಮವಾದಂತಹ ಒಬ್ಬ ನಿರ್ದೇಶಕರು. ಸೊ ಆಲ್ರೆಡಿ ದಂಗಲನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ. ಚೈನಾದಂಥ ದೇಶದಲ್ಲಿ ಸುಮಾರಷ್ಟು ಸಾವಿರಾರು ಕೋಟಿಗಳು, 2,500 ಕೋಟಿಯಷ್ಟು ಬಿಸ್ನೆಸ್ಸನ್ನು ಮಾಡುವ ಮಟ್ಟಿಗೆ ಆ ಸಿನಿಮಾ ಯಶಸ್ಸನ್ನು ಕಂಡಿತ್ತು. ಈ ಸಿನಿಮಾ ಕೂಡ ಅದೆಲ್ಲ ದಾಖಲೆಗಳನ್ನು ಮೀರಿ ನಮ್ಮ ಹಿಸ್ಟ್ರಿ, ನಮ್ಮ ಸತ್ಯ ಅಂತ ಏನು ಹೇಳ್ಕೊಂಡು ಹೊರಟಿದ್ದಾರೆ. ಅದು ಬೇರೆ ಎಲ್ಲ ರಾಷ್ಟ್ರಗಳನ್ನು ತಲುಪಲಿ, ಇದೊಂದು ಕತೆ ಎಲ್ರಿಗೂ ಗೊತ್ತಾಗಲಿ, ಇಂಥದ್ದೊಂದು ಘಟನೆ ಭಾರತ ಖಂಡದಲ್ಲಿ ನಡೆದಿತ್ತು, ಇಂಥದ್ದೊಂದು
ವ್ಯಕ್ತಿ ಹುಟ್ಟಿದ್ರು, ಇದನ್ನು ಇಷ್ಟು ವರ್ಷಗಳ ಕಾಲ, ಇಷ್ಟು ಸಾವಿರಾರು ವರ್ಷಗಳ ಕಾಲ ಜನ ಯಾಕೆ ಪೂಜಿಸ್ತಾರೆ ಅಥವಾ ಆರಾಧಿಸ್ತಾರೆ ಅನ್ನೋ ಕತೆ ಗೊತ್ತಾಗಬೇಕಾದಂಥ ಸಮಯ ಬಂದಿದೆ ಅಂತ ನನಗನ್ಸುತ್ತೆ. ಆಲ್ ದಿ ಬೆಸ್ಟ್ ಟೀಮ್, ಎಲ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಸಂಗೀತ ಮತ್ತು ವಿಜುವಲ್ಸು ಎಕ್ಸ್ಟ್ರಾಡಿನರಿ ಇದೆ. ನಾವು ಇದನ್ನು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಆ್ಯಕ್ಚುಯಲ್ ಮೂವಿನಲ್ಲಿ ಬಯಸ್ತೀವಿ. ಈಗ ಟೀಸರ್ ಮಾಡೋದಕ್ಕೆ ಅವರು ಅಷ್ಟು ಇದು ಮಾಡಿರಲ್ಲ ಅಂತ ನನ್ನ ಭಾವನೆ, ಯಾಕೆಂದರೆ ಇನ್ನೂ ಕಂಟೆಂಟ್ ರೆಡಿ ಆಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಬಟ್ ಸಿನಿಮಾದಷ್ಟೊತ್ತಿಗೆ ಇದು ಅದ್ಭುತವಾಗಿ ಮೂಡಿ ಬರಲಿ ಅಂಥೇಳಿ ನಾನು ಹಾರೈಸ್ತೀನಿ. ಯಾಕಂದರೆ ಒಂದು ಡಿಸಾಸ್ಟರ್ ಆಗೋಗಿದೆ ರಾಮಾಯಣದಂಥ ಕಥೆ, ಆದಿಪುರುಷ ಎತ್ಕೊಂಡು ಅದೆಲ್ಲರೂ ನಿಜವಾಗ್ಲೂ ಎಲ್ಲ ಒಂದು ಸಿನಿಪ್ರಿಯರಿಗೆ, ಆಮೇಲೆ ನಮ್ಮ ಒಂದು ಹಿಸ್ಟ್ರಿನ ಅರ್ಥ ಮಾಡ್ಕೊಳತಕ್ಕಂಥವ್ರಿಗೆ ಅದೊಂಥರ ಬ್ರಹ್ಮನಿರಸ ಅಂತ ಹೇಳ್ಬೋದು. ಅದು ಈ ಟೈಮಲ್ಲಿ ಖಂಡಿತವಾಗ್ಲೂ ಆಗಲ್ಲ, ಯಾಕಂದ್ರೆ ಅದರಿಂದ ಅವ್ರು ಪಾಠನೂ ಕೂಡ ಕಲ್ತಿರ್ತಾರೆ. ಯಾಕಂದರೆ ಹಳೆಯವುಗಳಿಂದ ಹೊಸಬ್ರು ಪಾಠ ಕಲಿಯೋಕ್ಕೆ ಸಾಧ್ಯ ಇದೆ, ಇವರು ಕಲ್ತಿರ್ತಾರೆ. ಆಮೇಲೆ ನಮ್ಮ ಹೆಮ್ಮೆಯ ನಮ್ಮ ಯಶ್ ಸರ್ ಇರೋದು ನಮಗೆ ನಿಜವಾಗ್ಲೂ ಭಾಳ ಖುಷಿ. ವರ್ಲ್ಡ್ ಲೆವೆಲಲ್ಲಿ ಅವರು ಮಿಂಚ್ತಿರ್ತಕ್ಕಂಥದ್ದು ಇನ್ನೂ ಖುಷಿ ಇದೆ. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನಾವು ಕೇಳ್ಕೊಳ್ತಾ ಈ ಒಂದು ರಿಯಾಕ್ಷನ್ ವಿಡಿಯೋನ ಇಲ್ಲಿಗೆ ಮುಗಿಸ್ತೀವಿ. ಮತ್ತೆ ಹೊಸ ಬೇರೆ ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀವಿ, ಅದರ ರಿಯಾಕ್ಷನ್ ಕೊಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ.